ಕೇರಳದ ವಯನಾಡ್ನಲ್ಲಿ ಭಾರಿ ಭೂಕುಸಿತಕ್ಕೆ ಹೇಗೆ ಬೆಲೆಯನ್ನ ಕೇರಳ ತೆರ್ತಾ ಇದೆ ಅನ್ನೋದನ್ನ ನೋಡಿದ್ರಿ. ಆದ್ರೆ ಇದಕ್ಕೂ ಮುಂಚೆ ಅಲ್ಲಿ ಅನಾಹುತಗಳ ಸರಮಾಲೆ ಸೃಷ್ಟಿ ಆಗಬಹುದು ಅಂತ ಹೇಳಿ ಎರಡೆರಡು ವರದಿಗಳು ಇದ್ರೂ ಕೂಡ ಅದನ್ನ ಇಗ್ನೋರ್ ಮಾಡದಂತಹ ವಿಚಾರ ಗೊತ್ತಾಗ್ತಾ ಇದೆ. ಪರಿಸರ ಸೂಕ್ಷ್ಮ ಪ್ರದೇಶಗಳ ಬಗ್ಗೆ ಪರಿಸರ ತಜ್ಞ ಮಾಧವ್ ಗಾಡ್ಗಿಲ್ ಅವರ ನೇತೃತ್ವದ ತಜ್ಞರು ನೀಡಿದಂತಹ ವರದಿ ಈಗ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. ಹಿರಿಯ ಭೂವಿಜ್ಞಾನಿಗಳಾದಂಥ ವೀರಶೇಖರ ಸ್ವಾಮಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಯಾವ ಕಾರಣಕ್ಕಾಗಿ ಇದೆಲ್ಲ ಆಯಿತು, ಮುಂದೆ ಏನು ಗತಿ, ಅಂದರೆ ಈ ಥರದ ಪ್ರದೇಶಗಳು ಇನ್ನು ಎಷ್ಟಿದ್ದಾವೆ, ನಮ್ಮ ಕರ್ನಾಟಕದಲ್ಲಿ ಏನಾದರೂ ಇದ್ದಾವ, ಇವೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಸರ್ ನಮಸ್ಕಾರ. ಮೊದಲನೇದಾಗಿ ಸರ್, ವಯನಾಡಿನ ದುರಂತಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಿ ಸರ್? ಏನು ಕಾರಣ ಇರ್ಬೋದು ಅನ್ಸುತ್ತೆ? ನಿಜವಾಗಲೂ ಬಹಳ ದುರಂತವಾದ ಸನ್ನಿವೇಶ ಅಂತ ಹೇಳಬೇಕು. ಯಾಕಂದರೆ ಈ ಪ್ರಮಾಣದಲ್ಲಿ ಹಳ್ಳಿನ ಕೊಚ್ಕೊಂಡು ಹೋಗಿರತಕ್ಕಂಥ ಸನ್ನಿವೇಶ ಭಾಳ ಅಪರೂಪ. ಇಲ್ಲಿ ನೀವಾಗಲೇ ಹೇಳಿದ್ರಿ ಮಾನವ ನಿರ್ಮಿತ ಅಂತ. ನಿಜಕ್ಕೂ ಇದು ಮಾನವ ನಿರ್ಮಿತ. ಭೂಮಿಯ ಏನು ಪ್ರಕೃತಿ ಇದೆ ಅದು ತನ್ನಷ್ಟಕ್ಕೆ ತಾನೇ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳುತ್ತೆ. ವಿಶೇಷವಾಗಿ ಕೇರಳದ ಅನೇಕ ಪ್ರದೇಶಗಳು ನಮ್ಮ ರಾಜ್ಯದ ಹಾಗೆ ಗಟ್ಟಿ ಕಲ್ಲಿರ್ತಕ್ಕಂಥ ಪ್ರದೇಶ ಅಲ್ಲ. ಇದೆಲ್ಲ ನೀವು ನೋಡಿದ್ದೀರ. ಬಂಡೆಗಳು ಉರುಳು ಬಂದರೂ ಕೂಡ ಅಲ್ಲಿ ಕಲ್ಲು ಬಂಡೆಗಳು ಉರಿದು ಬಂದಿದೆ, ಅಲ್ಲಿಂದ ಉದುರು ಬಂದಿದೆ. ಇಲ್ಲಿ ಏನಾಗಿದೆ, ಧಾರಾಕಾರವಾಗಿ ಮಳೆ ಸುರಿದಿದೆ. ಒಂದು ಪಕ್ಕದಲ್ಲೇ ಹೋಗ್ತಕ್ಕಂಥ ನದಿ ಅದು ತುಂಬಿ ಹರಿತಾ ಇದೆ. ಬೆಟ್ಟ ಪ್ರದೇಶ ಏನಿತ್ತಲ್ಲ ಅಲ್ಲಿ ಎಲ್ಲ ಮಣ್ಣಿರೋದ್ರಿಂದ ಅದು ಕೆಳಗಡೆ ಉರುಳ್ಕೊಂಬಂದಿದೆ. ಕಲ್ಲೆಲ್ಲ ಬಂದು ನದಿಗೆ ಅಡ್ಡಲಾಗಿ ಹೋಗ್ಬಿಟ್ಟಿದೆ. ನದಿ ಯಾವ ರೀತಿ ಅದು ಹೋಗಬೇಕೋ ಆ ದಾರಿ ನಿಲುಗಡೆ ಆದ್ದರಿಂದ ಹಳ್ಳಿ ಕಡೆ ತಿರುಗೋಗ್ಬಿಟ್ಟಿದೆ. ಹಳ್ಳಿ ಕಡೆ ತಿರುಗೋಗ್ಬಿಟ್ಟು ಅಲ್ಲಿ ಇರ್ತಕ್ಕಂಥ ಮನೆಗಳನ್ನ, ನಾನು ಆ ವಯನಾಡಿನ ಈ ಪ್ರದೇಶಗಳಲ್ಲಿ ನಾನು ಭೇಟಿ ಕೊಟ್ಟಿದ್ದೀನಿ ಪ್ರವಾಸಿಗನಾಗಿ. ಬಹಳ ದುರಂತ ಅಂದರೆ, ಆಮೇಲೆ ಇನ್ನೂ ಒಂದು ಮುಖ್ಯವಾಗಿ ಅಂದರೆ ಗಾಡ್ಗಿಲ್ ವರದಿ ಒಂದು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಗಾಡ್ಗಿಲ್ ವರದಿ ಕೊಟ್ಟಿದೆ. ಇವು ಸೂಕ್ಷ್ಮ ಪ್ರದೇಶಗಳು, ಇಲ್ಲಿಂದ ಈ ಪ್ರದೇಶಗಳನ್ನು ಜನವಸತಿಗಳನ್ನು ಖಾಲಿ ಮಾಡಿಸಿ ಅಂತ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಗಾಡ್ಗಿಲ್ ರಿಪೋರ್ಟ್ ಕೊಟ್ಟಿದೆ. ಅದನ್ನು ಇವತ್ತಿನವರೆಗೂ ಯಾವುದೂ ನೋಡಿಲ್ಲ. ಈ ವಿಜ್ಞಾನಿಗಳು ಏನು ವರದಿಯನ್ನು ಕೊಟ್ಟಿರ್ತಾರೆ, ಆ ಪ್ರದೇಶವನ್ನು ಪರೀಕ್ಷೆ ಮಾಡಿ ಅದರ ಬಗ್ಗೆ ಏನಾದರೂ ಸ್ವಲ್ಪ ಕ್ರಮ ತಗೊಂಡಿದ್ರೆ ಬಹುಶಃ ಇಂಥ ದುರಂತ ನಡೀತಾ ಇರಲಿಲ್ಲ. ಈ ಮಣ್ಣು ಪ್ರದೇಶಕ್ಕೆ ಧಾರಾಕಾರವಾಗಿ ಮಳೆ ಬಿದ್ದಾಗ ಏನಾಗಿದೆ, ಜೊತೆಗೆ ಈ ನಾವೇನು ಪ್ರವಾಸಿ ತಾಣಗಳು ರಿಸಾರ್ಟ್ಗಳನ್ನ ಕಟ್ತೇವೆ ಅದನ್ನು ಹಾರಿಜಾಂಟಲಾಗಿ ನಾವು ಕತ್ತರಿಸ್ಬಿಟ್ಟು ಅಲ್ಲಿ ರಸ್ತೆ ಮಾಡೋದು, ರಿಸಾರ್ಟ್ಗಳನ್ನ ಮಾಡೋದು, ಈ ಇರತಕ್ಕಂಥ ಆ ಏನು ಪ್ರಕೃತಿ ಮಾಡಿರ್ತಕ್ಕಂಥ ಒಂದು ಭೂಮಿಯ ಆಕಾರ ಏನಿದೆ ಅದನ್ನು ನಾವು ಬದಲಾಯಿಸ್ತಾ ಇದ್ದೀವಿ. ಆಮೇಲೆ ರಸ್ತೆಗಳನ್ನ ಮಾಡೋದು, ಆಮೇಲೆ ಅರಣ್ಯ ಪ್ರದೇಶದಲ್ಲೂ ಕೂಡ ರಸ್ತೆಗಳನ್ನು ಮಾಡಿ ಭಾಳಷ್ಟು ಕಡೆ ಕೆಲವೊಂದು ಕಡೆ ಟನಲ್ಗಳು ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಇವೆಲ್ಲವೂ ಕೂಡ ಆ ಮಳೆ ನೀರನ್ನು ಇದರೊಳಗೆ ಹೋಗಿದೆ. ಇದರೊಳಗೆ ಹೋಗಿ ಅಂಥ ಗಟ್ಟಿ ಕಲ್ಲು ಇಲ್ಲ ಅಂತ ನಾನು ಆಗಲೇ ಹೇಳಿದೆ. ಗಟ್ಟಿ ಪದರ ಕಲ್ಲು ಇಲ್ಲದೇ ಇರೋದ್ರಿಂದ ಎಲ್ಲನೂ ಮಣ್ಣು ಸಮೇತ ಅದೆಲ್ಲ ಒಂದೇ ಸಮಕ್ಕೆ ಮತ್ತು ರಭಸವಾಗಿ ಬೀಳ್ತಕ್ಕಂಥ ಮಳೆ. ಹಾಗೆ ಇಳಿಜಾರು ಭೂಪ್ರದೇಶ ಇಳಿಜಾರು ಇದ್ದು ಮತ್ತು ಹಾಗೂ ತಗ್ಗು ಎತ್ತರ ಜಾಸ್ತಿ ಇದ್ದಾಗ ಆ ಎನರ್ಜಿ ನೀರಿಗೆ ಬರ್ತದೆ. ಅದು ಯಾರೇ ಅಡ್ಡ ಬಂದರೂ ಕೂಡ ಸೆಳೆತ ಅಂತ ಹೇಳ್ತೀವಿ ನೋಡ್ರಿ ನಾವು. ವರದಿ ಏನು ಸರ್ ಅದು? ವರದಿ ಏನಿದೆ, ಸೂಕ್ಷ್ಮ ಪ್ರದೇಶ ಯಾವ್ಯಾವುದು ಸೂಕ್ಷ್ಮ ಪ್ರದೇಶ ಅಂದರೆ ಅಲ್ಲಿ ವಸತಿಗಳನ್ನು ನಿರ್ಮಾಣ ಮಾಡಬಾರ್ದು, ನಿರ್ಮಾಣ ಮಾಡಿದರೆ ಮುಂದೆ ಇಂಥದ್ದೊಂದು ತೊಂದರೆ ಆಗ್ತದೆ ಅಂತ ಅದನ್ನು ಸ್ಟಡಿ ಮಾಡಿ ಒಂದು ಗಾಡ್ಗಿಲ್ ವರದಿ ಅಂತ ಕೊಟ್ಟಿದ್ದಾರೆ. ಅದರ ಬಗ್ಗೆ ಆ ಸರ್ಕಾರ ಯಾವುದು ಇದು ತಗೊಂಡಿಲ್ಲ. ಆಮೇಲೆ ಕೆಲವೊಂದು ಈ ಪಶ್ಚಿಮ ಘಟ್ಟದಲ್ಲಿ ಸೂಕ್ಷ್ಮ ಪ್ರದೇಶಗಳಿದ್ದಾವೆ, ಆ ಪ್ರದೇಶದಲ್ಲಿ ಸಾಧ್ಯ ಆದಷ್ಟು ಜನವಸತಿ ಮಾಡಿಸ್ಬಾರ್ದು. ಏಕೆಂದರೆ ಪ್ರಾಣಹಾನಿ ನಾವು ಮತ್ತೆ ಈಗ ತಂದು ಕೊಡೋಕ್ಕಾಗೋದಿಲ್ಲ. ಈ ಥರ ವರದಿ ಕೊಟ್ಟಾಗ, ಭೂವಿಜ್ಞಾನಿಗಳು ಹೇಳಿದಾಗ ಅದನ್ನು ಯಾವುದೇ ಸರ್ಕಾರ ಇರಲಿ ಅದನ್ನು ಪಾಲನೆ ಮಾಡಬೇಕು. ಒಂದು ಕಾರ್ಖಾನೆ ಕಟ್ಟುವಾಗ ನಾವು ಆ ಪ್ರದೇಶ ಯಾವ ರೀತಿಯಲ್ಲಿ ಇರ್ತದೆ ಅಂತ ನೋಡ್ತೀವಿ. ಈ ಪ್ರದೇಶಗಳು ಮಾಡಿ, ನೀವು ಬೇಡ ಪ್ರವಾಸೋದ್ಯಮ ಮಾಡಲೇಬೇಕು, ಪ್ರವಾಸೋದ್ಯಮ ಬೇಕೇ ಬೇಕಾಗತ್ತೆ. ಆದರೆ ಯಾವ ಪ್ರದೇಶದಲ್ಲಿ ಪ್ರವಾಸೋದ್ಯಮ ತಾಣಗಳನ್ನ ನಿರ್ಮಾಣ ಮಾಡಬೇಕು ಒಂದು, ಆಮೇಲೆ ಆ ಪ್ರದೇಶಗಳಿಗೆ ಯಾವ ಸಮಯದಲ್ಲಿ ಹೋಗಬೇಕು. ಈಗ ಬಹುಶಃ ಒಂದು ವಾರದಿಂದ ನಾನು ಕೇರಳದಿಂದನೇ ಮೊನ್ನೆ ಬಂದೆ, ತಿರುವನಂತಪುರ ಇದಕ್ಕೆಲ್ಲ ಹೋಗಿದ್ದೆ. ಮಳೆ ಅಕಸ್ಮಾತಾಗಿ ಜೋರಾಗಿ ಬರೆದಿರಲಿಲ್ಲ ಅಥವಾ ನಿರಂತರವಾಗಿ ಆ ಪ್ರದೇಶದಲ್ಲಿ ಮಳೆ ಬರಲಿಲ್ಲ ಅಂದರೆ ಸಾಕಷ್ಟು ಬೆಂಗಳೂರು, ಮೈಸೂರು, ನಮ್ಮ ಜನಗಳೇ ಹೋಗೋದು, ಸಾಕಷ್ಟು ಜನಗಳು ಅಲ್ಲಿ ಹೋಗ್ತಾಯಿದ್ರು, ಪ್ರವಾಸಿ ತಾಣಗಳಲ್ಲಿ ಇರ್ತಾಯಿದ್ರು. ಅನಾಹುತ ಇನ್ನೊಂದು 10 ಪಟ್ಟು 20 ಪಟ್ಟು ಜಾಸ್ತಿ ಆಗೋದು. ಪ್ರವಾಸಿ ತಾಣಗಳನ್ನು ಡೆವಲಪ್ ಮಾಡಬೇಕು, ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಸುರಕ್ಷತೆಗೆ ಆದ್ಯತೆ ಕೊಡಬೇಕು. ಸರ್, ಈಗ ಪ್ರತಿ ವರ್ಷವೂ ಕೂಡ ಮಳೆ ಬರುತ್ತೆ, ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಅಂತ ಈ ಬಾರಿ ಏನಾದರೂ? ಯಾಕಂದರೆ ಕಲ್ಲು ಬಂಡೆಗಳೆಲ್ಲ ಉರುಳು ಹೋಗ್ತಿತ್ತು, ಸಂಪೂರ್ಣ ನೆಲಸಮ ಆಗೋಯ್ತು ಎಲ್ಲನೂ. ಅಂದರೆ ಆ ಪ್ರಮಾಣದಲ್ಲಿ ಇತ್ತ ಅಂತ
ಮಳೆ ಜೋರಾಗಿತ್ತಾ ಅಥವಾ ಏನು ಕಾರಣ ಇರ್ಬೋದು, ಇಲ್ಲ ಭೂಮಿ ಹಾಳಾಗಿದ್ದಿದ್ದ ಅಂತ? ಇಲ್ಲ ಭೂಮಿಯಂದು ಹಾಳಾಗೋದಿಲ್ಲ, ಭೂಮಿಯನ್ನು ಹಾಳು ಮಾಡೋದು ನಾವೇ. ಅಲ್ಲಿ ನಿರಂತರವಾಗಿ ಮಳೆ ಬರ್ತಾಯಿತ್ತು. ನಿರಂತರವಾಗಿ ಮಳೆ ಬಂದಾಗ ಯಾವುದೇ ಭೂಭಾಗ ಸಡ್ಲಾಗಿ ಹೋಗುತ್ತೆ. ಸಡ್ಲಾದಾಗ ಆಮೇಲೆ ಅಲ್ಲಿರ್ತಕ್ಕಂಥ ಏನು ಮರಗಿಡಗಳಿದೆ ಬಹುಶಃ ಆಳವಾಗಿ ಬೇರು ಇಳಿದಿರಲಿವೇನೋ ಅಲ್ಲಿರ್ತಕ್ಕಂಥ ಗಿಡ ಮರಗಳು. ಅನಾಹುತ ಆಗೋದಕ್ಕಿಂತ ಮುಂಚೆನೇ ನಾವು ಈ ಥರ ಒಂದು ಪರಿಹಾರ ಕಾರ್ಯಕ್ರಮ ತಗೋಬೇಕು. ಮುಖ್ಯವಾಗಿ ಈ ರಿಸಾರ್ಟ್ ಪದ್ಧತಿ ನಿಜಕ್ಕೂ ಹೋಗಬೇಕು. ಏನು ಸೂಕ್ಷ್ಮ ಪ್ರದೇಶಗಳಂತ ಇರ್ತವೆ, ಆ ಸೂಕ್ಷ್ಮ ಪ್ರದೇಶಗಳಲ್ಲಿ ಜನವಸತಿಯನ್ನು ಮಾಡುವಂಥದ್ದನ್ನು ನಿಲ್ಲಿಸಬೇಕು, ಈ ರೆಸಾರ್ಟ್ ಸಂಸ್ಕೃತಿಯಿಂದ ಹೊರಬರಬೇಕು ಅನ್ನುವಂಥ ಮಾತನ್ನು ಇವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.